ಪ್ರಣವನಾದ್ ಪುತ್ತಪರ್ತಿಯ ದಿವ್ಯಕ್ಷೇತ್ರದ ಸುತ್ತಲೂ ಎಲ್ಲೆ ದೃಷ್ಟಿಸಿದರೂ ಪರ್ವತಗಳು, ಶಾಂತ ಪರಿಸರ, ಗಶಿಗಳು ತಪಸ್ಸು ಮಾಡುತ್ತಿರುವುದಂತಿಲ್ಲವೆನಿಸುವಂತಹ ದಿವ್ಯ ವಾತಾವರಣ. ಅದು ಬ್ರಹ್ಮಮುಹೂರ್ತ ಕಾಲ. ಮೃದುವಾಗಿ ವೀಸುತ್ತಿರುವ ಮಲೆಯ ಸಮೀರ, ಚಿನುಕಿನಲಿ ಹಾಡುವ ಪಕ್ಷಿಗಳ ಕಲರವ. ಪ್ರಶಾಂತಿ ನಿಲಯದ ಆವರಣದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಮಹಾರಾಷ್ಟ್ರದ ನಾಸಿಕ್ನ ನಿವಾಸಿ ಪಾಲ್ಕೋರ್ ಮಹಾಶಯರು ಭಜನೆ ಮಂದಿರದಲ್ಲಿ 12 ಗಂಟೆಗಳ ಕಾಲ ಪ್ರಣವನಾದ ಮಾಡಿದರು. ಆ ಸಮಯದಲ್ಲಿ ಭಕ್ತರು, ಸಾಧಕರು ಮೌನವಾಗಿ ಮಂದಪಕ್ಕೆ ಬರುತ್ತಾರೆ. ಕೆಲ ನಿಮಿಷಗಳಲ್ಲಿ ಅವರು ನಿಶ್ಶಬ್ದವಾಗಿ ಮಂದಿರದ ಒಳಗೆ ಹೋಗಲಾರಂಭಿಸುತ್ತಾರೆ. ಭಜನಾ ಹಾಲ್ ತುಂಬಿದ ಮೇಲೆ ದೀಪಗಳನ್ನು ಆರಿಸಿ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಸಮಯ 5:20 ಯುವ. ಅದೇ ಕ್ಷಣದಲ್ಲಿ ಗಂಟೆಯ ನಾದ ಕೇಳಿಬರುತ್ತದೆ. ಭಕ್ತರು ಶ್ರುತಿಹಿತ ಶಾಂತ ಧ್ವನಿಯಲ್ಲಿ ಓಂ ಎಂಬ ಪ್ರಣವಮಂತ್ರವನ್ನು ಜಪಿಸುತ್ತಾರೆ. ಓಂ ಇತಿ ಏಕಾಕ್ಷರಂ ಬ್ರಹ್ಮ ಎಂಬಂತೆ ಗಶಿಗಳು ನಮಗೆ ನೀಡಿದ ಪರಬ್ರಹ್ಮದ ಮಂತ್ರವೇ ಈ ಓಂಕಾರ. ಓಂಕಾರ ಜಪದಿಂದ ಮನಸ್ಸು ಲಯವಿಯಾಗಿ ಆನಂದದ ಅನುಭವಕ್ಕೆ ದಾರಿ ಮಾಡುತ್ತದೆ. ಪ್ರಣವವೇನು? ಇಡೀ ವಿಶ್ವವನ್ನೇ ಆವರಿಸಿರುವ ಶಬ್ದ ಏಕಮಾತ್ರ ಓಂಕಾರ, ಪ್ರಣವ. ನದಿಗಳ ನಿನಾದ, ಸಾಗರದ ಘೋಷ, ಉಸಿರಾಟದ ಧ್ವನಿ ಎಲ್ಲವೂ ಪ್ರಣವವೇ. ಸಾಮಾನ್ಯ ಜನರಾದ ಪಲ್ಲಕ್ಕಿ ಹೊರುವವರು, ಬಟ್ಟೆ ಒಗ್ಗುವವರು ತಮ್ಮ ಶ್ರಮವನ್ನು ಶಾಂತಿಪಡಿಸಿಕೊಳ್ಳಲು ಓಂಕಾರವನ್ನು ಜಪಿಸುತ್ತಾರೆ. ಭವಾನ್ ಬಾಬಾ ಹೇಳುವಂತೆ ಅರ್ಥಪೂರ್ಣವಾಗಿ ಪ್ರಣವವನ್ನು ಜಪಿಸಿದರೆ ಭವಬಂಧನಗಳನ್ನು ಕಡಿದು ಹಾಕಬಹುದು. ಇದು ಎಂಜಿನ್ ಮತ್ತು ರೈಲು ಬಾಕ್ಸುಗಳ ತೋರುವ ಉದಾಹರಣೆ. ಓಂಕಾರ ಎಂಬ ಶಕ್ತಿ ಇತರ ಎಲ್ಲ ಮಂತ್ರಗಳಿಗೆ ಚಾಲನೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಒಮ್ಮೆ ಓಂಕಾರವನ್ನು ಜಪಿಸಿದರೆ ಎಲ್ಲ ವೇದಗಳ ಸಾರವನ್ನು ಜಪಿಸಿದಂತೆ ಆಗುತ್ತದೆ. ಅದೇ ದಿನ ಪ್ರಣವ ಮಂತ್ರವನ್ನು 20 ಬಾರಿ ಜಪಿಸಲಾಯಿತು. ಆಧ್ಯಾತ್ಮಿಕ ತರುವಾಯಿಗಳು ಬೆಳಗಿನ ಗಾಳಿಯಲ್ಲಿ ಮೇಳೈಸಿ ವಿಶ್ವವ್ಯಾಪಿಯಾಗಿ ಹರಡಿದವು. ಅನಂತರ ಸುಪ್ರಭಾತ ಸೇವೆ, ಭಗವಂತನಿಗೆ ಎಚ್ಚರಿಸುವ ಕಾರ್ಯ. ಭಗವಂತನು ನಿದ್ರೆ ಮಾಡುತ್ತಾನಾ? ಇಲ್ಲ, ನಾವು ಎಚ್ಚರಗೊಳ್ಳಬೇಕೆಂದು ಇದು. ಭಗವಂತನು ಹೃದಯವಾಸಿ ಎಂಬ ಸತ್ಯವನ್ನು ನೆನಪಿಸಿಕೊಳ್ಳಲು, ಒಳಗೆ ವಿವೇಕವನ್ನೆಬ್ಬಿಸಲು ಈ ಸುಪ್ರಭಾತದ ಉದ್ದೇಶ. ಒಂದು ಅನುಭವ. ಒಂದು ಶಿವರಾತ್ರಿ ವೇಳೆ ದೀಪಾಲ ಪಿಚ್ಚಯ್ಯ ಶಾಸ್ತ್ರಿಗಳು ಪ್ರಶಾಂತಿ ನಿಲಯದಲ್ಲಿ ಭಜನೆ ಮಾಡುತ್ತಿದ್ದಾಗ ಅವರ ಮನಸ್ಸಿನಲ್ಲಿ ಒಂದು ಆಶೆ ಮೂಡಿತು. ಸತ್ಯಸಾಯಿನಾಥನು ನಿದ್ರಿಸುತ್ತಿರುವಾಗ ಆ ದೇವರೂಪವನ್ನು ನೋಡಬೇಕು. ಅದರ ಕೆಲವೇ ಗಂಟೆಗಳ ನಂತರ ರಾತ್ರಿ 11ಕ್ಕೆ ಸ್ವಾಮಿಗಳು ಅವರನ್ನು ಇಂಟರ್ವ್ಯೂ ಕೊಠಡಿಗೆ ಕರೆಯುತ್ತಾರೆ. ಮಾತುಕತೆ ನಡೆಯುತ್ತಿರುತ್ತದೆ. ಅವರ ಗಮನಕ್ಕೆ ಬಾರದಂತೆ 1 ಗಂಟೆ ಕಳೆಯುತ್ತದೆ. ಅವರ ಮೇಲೆ ನಿದ್ರೆ ಏರಿಕೆಯಾಗುತ್ತದೆ. ಆಗ ಸ್ವಾಮಿಗಳು ಕೇಳುತ್ತಾರೆ, ಪಿಚ್ಚಯ್ಯ ಶಾಸ್ತ್ರಿಗಳೇ, ನಾನು ನಿದ್ರೆ ಮಾಡುತ್ತಿರುವಾಗ ನೋಡಬೇಸಿದೆಯಾ? ಆದರೆ ನಿದ್ರೆ ಮಾಡುತ್ತಿರುವೆ ನೀನೇ? ಅವರು ಬೆಚ್ಚಿಬಿದ್ದರು. ತಮ್ಮ ಮನಸ್ಸಿನ ಆಸೆ ಸ್ವಾಮಿಗೆ ಹೇಗೆ ಗೊತ್ತಾಯ್ತು ಎಂದು ಆಶ್ಚರ್ಯಪಟ್ಟರು. ಆಗ ಭಗವಾನ್ ಬಾಬಾ ಗಂಭೀರವಾಗಿ ಹೇಳಿದರು, ಪಿಚ್ಚಯ್ಯ ಶಾಸ್ತ್ರಿಗಳೇ, ನಾನು ನಿದ್ರೆ ಮಾಡುವವನಲ್ಲ. ನಾನು ನಿತ್ಯ ಚೈತನ್ಯಮೂರ್ತಿ, ನಿತ್ಯ ಜಾಗೃತನಾಗಿರುವ ಪರಮಾತ್ಮ. ಇದು ಪ್ರಣವನಾದದ ಮಹಿಮೆ. ಒಂದು ಶಬ್ದ ಓಂ ಯೋಗ, ಶಾಂತಿ, ಜ್ಞಾನ, ಭಕ್ತಿ ಎಲ್ಲಕ್ಕೂ ಮೂಲ.